ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರೆ ಯಶಿಂಟೆಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಯ್ತಿದ್ದು. ಏನಂದರೆ ಶೋ ಟ್ರಾನ್ಸ್ಮಿಟ್ ಅಂದರೆ ಡಿಸ್ಕ್ರಿಪ್ಷನ್ ಓಪನ್ ಮಾಡ್ತಿದ್ದಂಗೆ ಶೋ ಟ್ರಾನ್ಸ್ಮಿಟ್ಟು. ಆಲ್ಮೋಸ್ಟ್ ಅಲ್ಲಿ ಈ ಚಾನಲ್ಸು ಅಂದರೆ ಮಾನಿಟೈಸೇಷನ್ ಆನ್ ಆಗಿರೋ ಚಾನಲ್ಸ್ ಮೇಲೆ ಒಂದು ಸ್ವಲ್ಪ ಇವರು ಯೂಟ್ಯೂಬರ್ಸು ಇಂಥ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಏನು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಅಂತ ನೀವು ವೈಟಿಂಗ್ ಮಾಡ್ತಿದ್ದೀರಾ? ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ ಬನ್ನಿ ಗೈಸ್. ಶೋ ಟ್ರಾನ್ಸ್ಮಿಟ್ ಅಂದ್ಬಿಟ್ಟು ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವಲ್ಪ ನಮ್ದು ಏನು ಗಾಯ ಅಂತ ನೀವು ಕೇಳ್ತಿರ್ಬೋದು. ಬನ್ನಿ ಇವಾಗ ಶೋ ಟ್ರಾನ್ಸ್ಮಿಟ್ ಟಾಪಿಕ್ ಬಗ್ಗೆನೇ ಬಂದಿರ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನೋಡ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಹಾಕಿ ಗೈಸ್. ಬನ್ನಿ ಇವಾಗ ಯೂಟ್ಯೂಬ್ನ ನಾನು ಆಲ್ಮೋಸ್ಟ್ ಅಲ್ಲಿ ಇಲ್ಲೇ ತಿಳ್ಸ್ಕೊಂಡು ಕೊಟ್ಬಿಡ್ತೀನಿ. ನೋಡಿ ಇವಾಗ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ. ನೀವು ಯಾವುದೇ ಒಂದು ವಿಡಿಯೋ ಅಂದರೆ ಮಾನಿಟೈಸೇಷನ್ ಆಗಿರುತ್ತಲ್ಲ ಅಂಥ ಚಾನಲ್ಸ್ನ ನೀವು ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೆಲೆಕ್ಷನ್ ಮಾಡ್ಕೊಂತಂದರೆ ಅವ್ರ ಚಾನಲ್ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ. ಇವಾಗ ನಿಮಗೆ ಏನಾಗುತ್ತೆ ಅಂದರೆ ಶೋ ಟ್ರಾನ್ಸ್ಮಿಟ್ ಅಂತ ಫೈನಲಲ್ಲಿ ಕಾಣಿಸುತ್ತೆ ಗೈಸ್. ಮೇಲ್ಗಡೆ ಸ್ವೈಪ್ ಮಾಡ್ಕೊಂಡು ಹೋಯ್ತು ಅಂದರೆ ಶೋ ಟ್ರಾನ್ಸ್ಮಿಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಏನಾದರೂ ಯಾವುದೇ ರೀತಿ ತೊಂದರೆ ಇಲ್ಲ ಗೈಸ್, ಅದನ್ನು ಕ್ಲಿಕ್ ಮಾಡಿ. ಏನಂದರೆ ಇದು ಸಬ್ ಟೈಟಲ್ ಗೈಸ್. ಸಬ್ ಟೈಟಲ್ ಅಂದರೆ ಯಾವ ರೀತಿ ಅಂದರೆ ನಿಮಗೆ ಒಂದು ಸ್ವಲ್ಪ ನಾನು ಈ ವಿಡಿಯೋ ಮಾತಾಡ್ತಿದ್ದೀನಿ ಅಂದರೆ ಅವ್ರ ವಿಡಿಯೋನ ಅಂದ್ಕೊಳ್ಳಿ. ಇವಾಗ ನಾನು ಈ ವಿಡಿಯೋ ಮಾತಾಡ್ತಿದ್ದೀನಿ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ಕು ಸಬ್ ಟೈಟಲ್ ಆಗುತ್ತೆ. ನೀವು ಒಂದು ಸ್ವಲ್ಪ ಚೆಕ್ ಮಾಡಿ. ಇವಾಗ ಶೋ ಟ್ರಾನ್ಸ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಂಡು ಹೋಯ್ತು ಅಂದರೆ ಅಲ್ಲಿ ಟೈಟಲ್ಸ್ ಬರುತ್ತೆ, ಸಾಂಗ್ ಟೈಪಲ್ಲಿ ಟೈಟಲ್ಸ್ ಬರ್ತಿರುತ್ತೆ ಗೈಸ್. ನಮ್ಮ ಕನ್ನಡದಲ್ಲಿ ಒಂದು ಸ್ವಲ್ಪ ಎಡಿಟ್ ಮಾಡೋಕ್ಕೆ ಯೂಟ್ಯೂಬರ್ಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಯಾವ ರೀತಿನೂ ಇರುತ್ತೆ. ನೀವು ಯಾವುದಾದ್ರೂ ಒಂದು ಸಾಂಗ್ ಆಡ್ಬಿಟ್ಟು ನೀವೇನು ಮಾಡಿ ಮಾನಿಟೈಸೇಷನ್ ಎನೇಬಲ್ ಆಗಿದೆ ನೀವು ಚೆಕ್ ಮಾಡಿ. ಟ್ರಾನ್ಸ್ಮಿಟ್ ಪಿಟ್ ಆಗಿರುತ್ತೆ. ಅವಾಗೇನಾಗುತ್ತೆ ಎಲ್ಲಿ ಬೇಕೋ ಆ ಇಂಪಾರ್ಟೆಂಟ್ ಸಾಂಗ್ ಅಂತಾನೆ ಕ್ಲಿಕ್ ಮಾಡ್ಕೊಂಡು ಹೋಗ್ಬೋದು. ಮತ್ತು ಒಂದಷ್ಟು ಟೈಟಲ್ಸ್ ಕ್ರಿಯೇಟ್ ಆಗುತ್ತೆ. ಮತ್ತು ನಮಗೆ ಇವಾಗ ಯಾವುದೋ ಒಂದು ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಇದರಲ್ಲಿ ಯಾವುದು ಇಂಪಾರ್ಟೆಂಟ್ ಅಂತ ನೀವು ಅಲ್ಲಿವರೆಗೆ ಹೋಗ್ಬಿಟ್ಟು ಕ್ಲಿಕ್ ಮಾಡ್ಕೊಂಡು ನೋಡ್ಬೋದು. ಜಸ್ಟ್ ಸಿಂಪಲಾಗಿ ಹೇಳ್ಬೇಕಂದ್ರೆ ನಿಮಗೆ ಇಂಪಾರ್ಟೆಂಟು ಕಂಟೆಂಟ್ ಕೊಟ್ಟಿರ್ತೀವಲ್ಲ ಆ ಕಂಟೆಂಟ್ ಹತ್ರ ಹೋಗ್ಬಿಟ್ಟು ನೀವು ಬೇಗ ನೋಡ್ಕೊಂಡು ಹೋಗ್ಬೋದಾ. ಅದಕ್ಕೋಸ್ಕರ ಶೋ ಟ್ರಾನ್ಸ್ಮಿಟ್ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ತೊಂದರೆ ಇಲ್ಲ. ಒಂದು ಸ್ವಲ್ಪ ಗುಡ್ ಇನ್ಫಾರ್ಮೇಷನ್. ಇವಾಗ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಇದರಲ್ಲಿ ಒಳ್ಳೆ ಕಂಟೆಂಟ್ ಯಾವುದು ಅಲ್ಲಿಗೆ ಬಂದ್ಬಿಟ್ಟು ವಿಡಿಯೋ ನಿಂತ್ಕೊಂಡು ನೀವು ಪ್ಲೇ ಮಾಡಿ ನೋಡಿ. ಅಂದರೆ ಶೋ ಟ್ರಾನ್ಸ್ಮಿಟ್ ಇರೋದಲ್ಲ ಅದು ಫಿಟ್ ಆಗಿರೋ ಜಾತ್ರೆ ಹೋಗ್ಬಿಟ್ಟು ನೀವು ನೋಡಿ ಏನಂತ ಬರುತ್ತೆ. ಅಲ್ಲಿ ಒಂದು ಸ್ವಲ್ಪ ಕ್ಲಿಕ್ ಮಾಡಿ. ಅವಾಗ ಎಲ್ಲಿ ವಿಡಿಯೋ ಅಂದರೆ ಇಂಪಾರ್ಟೆಂಟ್ ಇರುತ್ತೆ ಅಲ್ಲಿಂದ ಮುಂಚೆ ಬರುತ್ತೆ. ಸೊ ಓಕೆನಾ. ಇದು ಲೆಫ್ಟಲ್ಲಿರೋದು ನಾನು ಪ್ರತಿದಿನ ಒಂದೇ ಡೈಲಾಗ್ ಹೇಳ್ಕೊಂಡು ಹೋಗ್ತಿರ್ತೇನೆ. ನಾನು ನಿಮ್ಗೆ ಒಂದು ಸ್ವಲ್ಪ ಬೋರಿಂಗ್ ಆಗ್ತಾರೆ. ಅದಕ್ಕೋಸ್ಕರ ಇಂಪಾರ್ಟೆಂಟ್ ವಿಡಿಯೋ ಅಂತ ನೀವು ಕ್ಲಿಕ್ ಮಾಡ್ಕೊಂಡು ನೋಡ್ಬೋದಾ. ಮತ್ತು ಯಾವುದೇ ಒಂದು ಯೂಟ್ಯೂಬರ್ಸ್ ಆಗಿರಲಿ ಮತ್ತು ಯಾವುದೇ ಒಂದು ಸಾಂಗ್ ಇರಲಿ ಅಲ್ಲಿ ಹೋಗ್ಬಿಟ್ಟು ನೀವು ಕ್ಲಿಕ್ ಮಾಡ್ಕೊಂಡಿತ್ತು ಅಂದರೆ ಅಲ್ಲಿಂದನೇ ಪ್ಲೇ ಆಗುತ್ತೆ. ಸೊ ಓಕೆನಾ. ಸಿಂಪಲಾಗಿ ಇನ್ಫಾರ್ಮೇಷನ್ ಗೊತ್ತಾಯ್ತು ಅನ್ಕೊತೀನಿ. ಇದೇನಿಲ್ಲ ಗೈಸ್, ಸಬ್ ಟೈಟಲ್ ಅಷ್ಟೇ. ಮತ್ತು ಇದು ಕನ್ನಡದಲ್ಲಿ ಹಿಂದಿ ಯೂಟ್ಯೂಬರ್ಸಲ್ಲಿ ಬೇಗ ಸಬ್ ಟೈಟಲ್ ಕೂತ್ಕೊಳ್ಳುತ್ತೆ. ನಮ್ಮ ಕನ್ನಡದಲ್ಲಿ ನಾವು ಯಾವ ರೀತಿನೇ ಮಾತಾಡಿರ್ತೀವಿ ಅದಕ್ಕೋಸ್ಕರ ಸಬ್ ಟೈಟಲು ನಮ್ಮ ಚಾನಲ್ಸಲ್ಲಿ ಸ್ವಲ್ಪ ಕಷ್ಟನೇ ಕೂತ್ಕೊಳೋದು. ಅದಕ್ಕೋಸ್ಕರ ಇವತ್ತಿನ ಇನ್ಫಾರ್ಮೇಷನ್ ಶೋ ಟ್ರಾನ್ಸ್ಮಿಟ್ ಗೊತ್ತಾಯ್ತು ಅನ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್, ಬಾಯ್, ಜೈ ಹಿಂದ್.